ಕೆಲವೊಬ್ಬರಿಗೆ ಸಾಯಂಕಾಲ ಆಗ್ತಾ ಇದ್ದಾಗ ಕಾಲು ಭಾಳ ಹೆವಿ ಆಗ್ತಾ ಇದೆ, ಟೈರ್ಡ್ನೆಸ್ ಬರ್ತಾ ಇದೆ ಅಂತ ಫೀಲಿಂಗ್ ಅಂತ ಹೇಳ್ತಿರ್ತಾರೆ. ಈಗ ಈ ಥರ ಆಗ್ಲಿಕ್ಕೆ ಎಷ್ಟೊಂದು ಕಾರಣಗಳು ಬರುತ್ತೆ. ಈಗ ಕೆಲವೊಬ್ರು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇರೋರಿಗೆ ಏನಾಗುತ್ತೆ, ಕಾಲಲ್ಲಿ ಬ್ಲಡ್ ಏನಿರುತ್ತೆ, ರಕ್ತ ಅಲ್ಲೇ ನಿಂತ್ಕೊಳ್ಳುತ್ತೆ, ಮೇಲೆ ಹೋಗಲಾರ ಸಲುವಾಗಿ ಏನಾಗುತ್ತೆ, ವೇನಸ್ ಡಿಸ್ಟೆನ್ಷನ್ ಆಗಿ ಕಾಲಲ್ಲಿ ಟೈರ್ಡ್ನೆಸ್ಸು, ಪೇನು, ಕಾಲು ಊತ, ಭಾರ ಆ ಥರ ಫೀಲಿಂಗ್ ಬರ್ತಾ ಹೋಗುತ್ತೆ. ಇದಕ್ಕೆ ವೆರಿಕೋಸ್ ವೇನ್ಸ್ ತೊಂದರೆ ಇದ್ದವರಿಗೆ ಈ ಥರ ಫೀಲಿಂಗ್ ಇರುತ್ತೆ. ಕೆಲವೊಬ್ಬರಿಗೆ ಈ ಸ್ಮೋಕಿಂಗ್ ಮಾಡ್ತಿರ್ತಾರೆ, ಆಮೇಲೆ ಭಾಳ ದಿವಸ ಡಯಾಬಿಟಿಸ್ ಇರೋರಿಗೆ ರಕ್ತ ಕಾಲಲ್ಲಿ ಸರಿಯಾಗಿ ಹೋಗ್ತಾ ಇರಲ್ಲ, ಅವ್ರಿಗೂ ಕಾಲಲ್ಲಿ ಟೈರ್ಡ್ನೆಸ್ಸು, ಆಮೇಲೆ ಉರಿ ಬಂದಂಗೆ ಆಗೋದು, ಬರ್ನಿಂಗು, ಈ ಥರದೆಲ್ಲ ಫೀಲಿಂಗ್ ಇರುತ್ತೆ. ಅದಕ್ಕೆ ನಾವು ಆರ್ಟಿಯಲ್ ಡಿಸೀಸ್, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಆರ್ಟರೀಸ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಕೆಲವೊಬ್ಬರಿಗೆ ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಇರುತ್ತೆ. ಸ್ಪೈನಲ್ ಕಾರ್ಡಲ್ಲಿ ನರ್ವ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಅವ್ರು ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಕಾಲು ಭಾರ ಬರೋದಂಗೆ ಆಗೋದು, ಟೈರ್ಡ್ನೆಸ್ ಬರೋದಂಗೆ ಆಗೋದು, ಸ್ವಲ್ಪ ನಡೆದ್ರೆ ಜೋಮ್ ಹಿಡಿಯೋದು, ಈ ಥರದೆಲ್ಲ ಫೀಲಿಂಗ್ ಬರ್ತಾ ಹೋಗುತ್ತೆ. ಇದು ಸ್ಲೀಪ್ ಡಿಸ್ಕ್ ಅಥವಾ ಲಂಬಾರ್ ಕ್ಯಾನಲ್ ಸ್ಟೀನೋಸಿಸ್ ಅಂತ ಹೇಳ್ತೀವಿ. ಈ ಥರ ತೊಂದರೆ ಇದ್ದವ್ರಿಗೆ ಆ ಥರ ಆಗ್ತಾ ಹೋಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ವೀಕ್ ಇರ್ತಾರೆ, ಜಾಸ್ತಿ ನಿಂತ್ಕೊಂಡ್ರೆ ಮಸಲ್ಸ್ ತಡ್ಕೊಳ್ಳಲ್ಲ, ಫಟಿಗ್ ಆಗಿರುತ್ತೆ. ಆ ಥರ ತೊಂದರೆ ಇದ್ದಾಗಲೂ ಈ ಥರ ಬರ್ತಾ ಹೋಗುತ್ತೆ. ಇದು ಬಹಳ ಸಾಮಾನ್ಯವಾಗಿರುವಂಥ ಮಾಹಿತಿ ಆಗಿರೋದ್ರಿಂದ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಿ.